ಇಡೀ ಜಗತ್ತೇ ಒಂದು ಕ್ಷಣ ಯೋಚನೆ ಮಾಡೋ ಹಾಗೆ ಮಾಡಿದ್ದೆ ಈ ಒಂದು ಡಿಸ್ಕವರಿ. 3 weeks ಬ್ಯಾಕ್ ಅಷ್ಟೇ ರಿಸರ್ಚರ್ಸ್ ಕೊರಾಡೋ ಮಲಾಂಗಾ ಅಂಡ್ ಫಿಲಿಪೋ ಬಿಯೋಂಡಿ ಅವರ ರಿಸರ್ಚ್ ಇಂದ ಏನ್ ಕ್ಲೈಮ್ ಮಾಡ್ತಾರೆ ಅಂದ್ರೆ, ಅವರು ಸಿಂಥೆಟಿಕ್ ಅಪರ್ಚರ್ ರಾಡರ್ ಸ್ಯಾಟಲೈಟ್ ನ ಸಹಾಯದಿಂದ ಪಿರಮಿಡ್ ಆಫ್ ಗೀಜಾನ ಕೆಳಗೆ ಒಂದು ಅನ್ಡಿಸ್ಕವರ್ಡ್ ಸಿಟಿನ ಸ್ಕ್ಯಾನಿಂಗ್ ಅಲ್ಲಿ ಪತ್ತೆ ಹಚ್ಚಿದ್ದಾರೆ ಅಂತ ಹೇಳ್ತಾರೆ. ಅಂಡ್ ಅದು 6500 ಫೀಟ್ ಅಷ್ಟು ವಿಸ್ತಾರವಾಗಿದೆ ಅಂತ ಕೂಡ ಕ್ಲೈಮ್ ಮಾಡ್ತಾರೆ. ಅವರು ಹೇಳೋ ಪ್ರಕಾರ ಈ ಪಿರಮಿಡ್ ನ ಕೆಳಗೆ 8 ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ಸ್ ಇದೆ. ಅಂಡ್ ಈ ಸ್ಟ್ರಕ್ಚರ್ಸ್ ಎಲ್ಲ 100-200 ಫೀಟ್ ಅಲ್ಲ, ಸುಮಾರು 2126 ಫೀಟ್ ಅಷ್ಟು ಡೀಪ್ ಇದೆ ಅಂತ. ಅಂಡ್ ಈ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ಸ್ ನ ಕೊನೆಯಲ್ಲಿ ಸುಮಾರು 260 ಫೀಟ್ ಅಷ್ಟು ದೊಡ್ಡ ಚೇಂಬರ್ಸ್ ಇದೆ. ಅಂದ್ರೆ ಇದು ಸುಮಾರು 20 ಫ್ಲೋರ್ ಎತ್ತರದ ಬಿಲ್ಡಿಂಗ್ ಅಷ್ಟು ದೊಡ್ಡದು. ಇದನ್ನ ಕೆಲವರು ಕಾನ್ಸ್ಪಿರಸಿ ಅಂದ್ರೆ, ಈಜಿಪ್ಟ್ ನ ಆರ್ಕಿಯೋಲಜಿಸ್ಟ್ ಝಾಹಿ ಹವಾಸ್ ಈಜಿಪ್ಟ್ ನ ಪಿರಮಿಡ್ ಕೆಳಗೆ ಅಂತದೇನಿಲ್ಲ, ಇದೆಲ್ಲ ಸುಳ್ಳು ಅಂತ ಹೇಳ್ತಾರೆ. ಅವ್ರು ಯಾಕಿಷ್ಟು ಶೋರ್ ಆಗಿ ಹೇಳ್ತಾರೆ ಅಂದ್ರೆ, ಆ ಸ್ಯಾಟಲೈಟ್ ನೀರಿನ ಮೂಲಕ ಹೋಗಿ ಸ್ಕ್ಯಾನ್ ಮಾಡಕ್ಕೆ ಸಾಧ್ಯ ಇಲ್ಲ. ಅಂಡ್ ಪಿರಮಿಡ್ ನ 50-60 ಫೀಟ್ ಕೆಳಗೆ ನೀರಿದೆ. ಅಂದ್ರೆ ಈ ರಿಸರ್ಚ್ ಸುಳ್ಳು ಅಂತನಾ? ನೋ. ಪಿರಮಿಡ್ ನ ಒಳಗೆ 5 ಚೇಂಬರ್ಸ್ ಪತ್ತೆ ಆಗಿದೆ. ಅಂಡ್ ಅದು ನೋಡೋಕೆ ಸೇಮ್ ಕಿಂಗ್ಸ್ ಚೇಂಬರ್ಸ್ ಆಕೃತಿಯಲ್ಲಿದೆ, ವಿಚ್ ಇಸ್ ಓಪನ್ ಟು ಪಬ್ಲಿಕ್. ಅಂಡ್ ಸೈಂಟಿಸ್ಟ್ಸ್ ಅಲ್ಲಿ ಎಕ್ಸ್ಕವೇಷನ್ ಮಾಡಿ ಇದನ್ನ ಪ್ರೂವ್ ಕೂಡ ಮಾಡ್ತೀನಿ ಅಂತಿದ್ದಾರೆ. ಆದ್ರೆ ಒಂದು ದೊಡ್ಡ ಕ್ವಶನ್ ಹಾಗೂ ಡೌಟ್ ಯಾಕೆ ಬರುತ್ತೆ ಅಂದ್ರೆ, ಈಜಿಪ್ಟ್ ನ ಆರ್ಕಿಯೋಲಜಿಸ್ಟ್ಸ್ ಅಲ್ಲಿ ಅಗಿಯೋಕೆ ಬಿಡ್ತಾ ಇಲ್ಲ.